ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ 4ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. 4ನೇ ದಿನದ ಉತ್ಖನನ ಕಾರ್ಯ ಆರಂಭಕ್ಕೆ ಕಾರ್ಮಿಕರು ತಗಾದೆ ತೆಗೆದಿದ್ದಾರೆ. ಉತ್ಖನನಕ್ಕೆ ಬರುವಂತಹ ಕಾರ್ಮಿಕರು ಆ ಕಾರ್ಮಿಕರ ಕೂಲಿ ಹೆಚ್ಚಳ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಕೆಲಸಕ್ಕೆ ಕೈ ಹಾಕದೆ ಕೂಲಿ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ರು ಕಾರ್ಮಿಕರು. ಈಗ ಉತ್ಖನನ ಕಾರ್ಯದ ಕಾರ್ಮಿಕರಿಗೆ 372 ರೂಪಾಯಿ ಕೂಲಿ ನಿಗದಿಯಾಗಿದೆ. ಆದರೆ ಅವ್ರು ಹೇಳ್ತಾ ಇರೋದು 600 ರೂಪಾಯಿ ಕೊಡಬೇಕು, 600 ರೂಪಾಯಿ ಕೂಲಿ ನಿಗದಿ ಮಾಡಿ ನಾವು ನಮ್ಮ ಕೆಲಸ ಮಾಡ್ತೀವಿ ಅಂತ ಕಾರ್ಮಿಕರು ಬೇಡಿಕೆ ಇಟ್ಟಿದ್ದಾರೆ. ಕೂಲಿ ಹೆಚ್ಚಳಕ್ಕೆ ಬೇಡಿಕೆ ಇಟ್ಟು ಉತ್ಖನನ ಕಾರ್ಯ ಈಗ ತಡವಾಗಿ ಆರಂಭ. ದಿನಕ್ಕೆ 8 ತಾಸು ಕೆಲಸ ಮಾಡಿದ್ರು ಕೂಲಿ ಕಡಿಮೆ ಅಂತ ಕಾರ್ಮಿಕರು ಹೇಳ್ತಿದ್ದಾರೆ. 600 ರೂಪಾಯಿ ಕೂಲಿ ನಿಗದಿ ಮಾಡಲೇಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ 4ನೇ ದಿನದ ಉತ್ಖನನ ಕಾರ್ಯ ಆರಂಭಕ್ಕೆ ವಿಳಂಬ. ಕಾರಣ ಕಾರ್ಮಿಕರು ನಮಗೆ ಕೂಲಿ ಜಾಸ್ತಿ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದಿನಕ್ಕೆ 8 ತಾಸು ಕೆಲಸ ಮಾಡಿದ್ರು ಕೂಲಿ ಕಡಿಮೆ ಇದೆ, ಹಾಗಾಗಿ 600 ರೂಪಾಯಿ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಲಕ್ಕುಂಡಿಯಲ್ಲಿ ನಡೀತಾ ಇರೋ ಉತ್ಖನನ ಕಾರ್ಯ 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಕಾರ್ಮಿಕರು ಸ್ಥಳಕ್ಕೆ ಬಂದು ಉತ್ಖನನ ಕಾರ್ಯ ನಡೆಸ್ತಾ ಇದ್ದಾರೆ. ಆದರೆ ಈ ಮಧ್ಯೆ ತಮ್ಮ ನೀಡ್ತಾ ಇರತಕ್ಕಂತಹ ವೇತನವನ್ನು ಹೆಚ್ಚಿಗೆ ಮಾಡಿ ಅನ್ನೋ ಧ್ವನಿ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಕಾರ್ಮಿಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಎಷ್ಟು ತಾಸು ಕೆಲಸ ಮತ್ತು ಈಗ ಎಷ್ಟು ಪಗಾರ ಎಷ್ಟಾಯ್ತು? 8 ಗಂಟೆಯಲ್ಲಿಂದ ರೀ ಸಂಜೆ ಮುಂದೆ ಸಾಯಂಕಾಲ 5 ಗಂಟೆವರೆಗೆ ಮಾಡೋಕ್ರಿ ನಾವು. ಅದಕ್ಕೆ ಒಟ್ಟು 600 ರೂಪಾಯಿ ಆದ್ರೆ ನಮ್ಗೆ ಒಟ್ಟು ಗೇಟತ್ ರೀ. ಈಗ ಎಷ್ಟು ಕೊಡ್ತಾರೆ? ಈಗ 374 ಕೊಡ್ತಾರೆ ರೀ. ಹ್ಞೂ ಸಾಲದಲ್ಲ ಅಂತ ಸಾಲಾಗಲ್ಲ ರೀ, ಕಡಿಮೆ ಆಗತ್ತೆ ರೀ, ಡಬಲ್ ದುಡಿಮೆ ಆಗತ್ತೆ ರೀ. ಈ ಮಣ್ಣಿನ ಕೆಲಸ ನೋಡ್ರಿ ಇದು ಜಡ್ಪಾಗತ್ತೆ ರೀ ಇದು ಬಾರಿ. ಹಂಗಾಗಿ 74 ಆದ್ರೆ ಗೇಟದಲ್ಲ ರೀ ಇದು. 374 ಆದ್ರೆ ಕಡೆಗೆ 600 ಮಾಡಿದ್ರೆ ಒಂದು ಲೆಕ್ಕಕ್ಕೆ ಇದಾಗತ್ತೆ ರೀ. ನಾವು ಹೊರಗೆ ಎಲ್ಲಿ ಹೋದ್ರೆ ಒಂದೊಂದು 1000 ರೂಪಾಯಿ ದುಡ್ಕೊಂಬರ್ತೀವಿ ರೀ ನಾವು. ಅದಕ್ಕೆ ಇದು ಗೋರ್ಮೆಂಟ್ ಕೆಲಸ ರೀ. ಕಡೆಗೆ 600 ಆದ್ರೆ ಗಿಟ್ಟತ್ತೆ ರೀ ನಮ್ಗೆ. ಈಗ ನರೇಗಾಗೆ ಹೋದ್ರೆ ಇಷ್ಟ ಕೊಡ್ತಾರೆ ನಿಮ್ಗೆ 350 ರೂಪಾಯಿ, 340 ರೂಪಾಯಿ ಐತೆ ನರೇಗಾದಾಗ. ಎಲ್ಲಿ ರೀ? ನರೇಗಾ ಒಳಗೆ ಹೋದ್ರೆ 350 ರೂಪಾಯಿನೂ ಇರ್ಬೇಕು. ಇಲ್ರಿ, ಅದು 450 ರೂಪಾಯಿ ಕೊಡ್ತಾರೆ ರೀ. ಗೋಂಡ್ರೆ ಕಡೆ ಒಲ್ರಿ ಮತ್ತು ಬೇರೆ ಯಾವುದಕ್ಕೆ ಹೋದ್ರೂ 450 ರೂಪಾಯಿ ರೀ. ಈಗ ನರೇಗಾ ಕೆಲಸ ಮಾಡಿದ್ರೆ ಅದು ಎಷ್ಟು ತಾಸು ಇರ್ತೈತೆ ರೀ? ಅದು ನರೇಗಾ ಕರೀತಾರಲ್ಲ, ಈಗ ಪಂಚಾಯತಿಯಿಂದ ಕರೀತಾರಲ್ಲ, ಅದಕ್ಕೆ ಎಷ್ಟು? ಅದು ಪಂಚಾಯತಿ ತರಫಿ ಮಾಡ್ತೀವಲ್ಲ ರೀ. 4 ತಾಸು ರೀ ಟೈಮ್ ಅದು. 4 ತಾಸು ರೀ. ಬೆಳಗ್ಗೆ 6 ಗಂಟೆಗೆ ಹೋಗ್ತೀವಿ ರೀ. 6 ಗಂಟೆಗೆ ಹೋಗಿ 10 ಗಂಟೆಗೆ ಬಂದುಬಿಡ್ತೀವಿ ರೀ. ಇದು ಸ್ವಲ್ಪ ದುಡಿಮೆ ಜಾಸ್ತಿ ಆಕತ್ತೆ. ಇದು ಜಾಸ್ತಿ ಆಗತ್ತೆ ರೀ. ಅದು ನಮ್ಮ ಕೈ ಅಂದ್ರೆ ಅದು 10 ಆಗಲ್ಲ ರೀ. ಒಂದು ಫೂಟ್ ಒಳ್ಯಾಕ್ರಿ ಅದು ಒಂದು 2 ತಾಸಿನಾಗ ಮುಗಿಸ್ಬಿಡ್ತೀವಿ ರೀ. ಮತ್ತು ಅದನ್ನ ಪೋಟ ಹಾಕ್ಯಂದು ಬರ್ರಾಗ 10 ಗಂಟೆಗೆ ಮನೆಗೆ ಬರ್ತೀವಿ ನೋಡ್ರಿ. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಇಲ್ಲಿ ಮತ್ತು ಊಟದ ಏನಾರ ವ್ಯವಸ್ಥೆ ಮಾಡ್ಯಾರ ನಿಮ್ಗೆ? ಊಟದ ಏನಿಲ್ಲ ರೀ, ಊಟದ್ದಿಲ್ಲ ಏನಿಲ್ಲ ರೀ. ಮನೆಯಿಂದ ಬುತ್ತಿ ತರ್ಬೇಕು. ಬುತ್ತಿ ತರೋದು ಈಗ ನಾಷ್ಟಕ್ಕೆ ಬರ್ತಾರೆ ರೀ 10ವರೆಗೆ. 11 ಗಂಟೆಗೆ ಬರೋದು ರೀ ಹೊಳ್ಳಿ. ಮತ್ತು 1 ಗಂಟೆಗೆ ಊಟಕ್ಕೆ ಬಿಡ್ತಾರೆ ರೀ. ಇದು 2 ಗಂಟೆಗೆ ಬರ್ತಾರೆ ರೀ. 2 ಗಂಟೆಗೆ ಬಿಟ್ರೆ 3 ಗಂಟೆಗೆ ಮತ್ತೆ ಸ್ಟಾರ್ಟಿಂಗ್ ರೀ ಬರೋ. ಒಟ್ಟು 8 ತಾಸು ದುಡಿತಾರ, ಅದ್ರಾಗ 1 ತಾಸು ನಿಮ್ಗೆ ಗ್ಯಾಪ್ ಕೊಡ್ತಾರೆ. ಗ್ಯಾಪ್ ಕೊಡ್ತಾರೆ ರೀ 1 ತಾಸು. ಆದರೆ ಈಗ ಸ್ವಲ್ಪ ರೊಕ್ಕ ಜಾಸ್ತಿ ಆದ್ರೆ ನಿಮ್ಗೆ ದುಡಿಯೋಕೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ ನೋಡ್ರಿ. ಎಷ್ಟು ಆಗ್ಬೇಕಂತೀರಿ? ಈಗ 600 ಆದ್ರೆ ನಮ್ಗೆ ಒಟ್ಟು ಅನುಕೂಲ ಆಗತ್ತೆ ರೀ. ಮಿನಿಮಮ್ 600 ಆದರೆ ಅನುಕೂಲ ಆಗತ್ತೆ ರೀ. ಇದು ಕಾರ್ಮಿಕರ ಮಾತು. ಅಂದರೆ ಮಿನಿಮಮ್ ಒಂದು 600 ರೂಪಾಯಿ ಏನಾದರೂ ವೇತನವನ್ನು ಫಿಕ್ಸ್ ಮಾಡಿದರೆ ಒಂದು ರೀತಿ ಅನುಕೂಲ ಆಗುತ್ತೆ. ಯಾಕಂದರೆ ಸೂಕ್ಷ್ಮ ಉತ್ಖನನ ಕೆಲಸ ಅಂದರೆ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕು, ಸುದೀರ್ಘವಾಗಿ ಈ ಕೆಲಸಗಳು ನಡೆಯುತ್ತೆ. ಹೀಗಾಗಿ ಮಿನಿಮಮ್ ಒಂದು 600 ರೂಪಾಯಿ ಕೂಲಿಯನ್ನು ಕೊಟ್ಟರೆ, ನಿಗದಿ ಮಾಡಿದರೆ ಒಂದು ರೀತಿ ಕೆಲಸ ಮಾಡಲಿಕ್ಕೆ ನಮಗೆ ಉತ್ಸಾಹ ಬರುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಗದಗ್ನ ಲಕ್ಕುಂಡಿಯಲ್ಲಿ 4ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಲಕ್ಕುಂಡಿಯಲ್ಲಿ ಬಗೆದಷ್ಟು ವಿಸ್ಮಯ, ಅಗೆದಷ್ಟು ಆಕೃತಿಗಳು ಪತ್ತೆ ಆಗ್ತಾನೆ ಇದ್ದಾವೆ. ಶಿಲಾಯುಗದಲ್ಲಿ ಬಳಕೆಯಾಗ್ತಾ ಇದ್ದ ಆಯುಧದ ಮಾದರಿ ಈಗ ಪತ್ತೆಯಾಗಿದೆ. ಅಂಡಾಕಾರದಲ್ಲಿದ್ದು ಒಂದು ಭಾಗ ಮೊನಚಾಗಿರುವಂತಹ ಆಯುಧ.
ಕಲ್ಲಿನ ಆಯುಧ ಪತ್ತೆಯಾಗ್ತಾ ಇದ್ದ ಹಾಗೆ ಮೇಲ್ವಿಚಾರಕರು ಅದನ್ನ ವಶಕ್ಕೆ ಪಡೆದಿದ್ದಾರೆ. ಪ್ಲಾಸ್ಟಿಕ್ ಚೀಲದಲ್ಲಿ ಟ್ಯಾಗ್ ಅಳವಡಿಸಿ ಅದನ್ನ ತೆಗೆದಿಟ್ಟಿದ್ದಾರೆ ಮೇಲ್ವಿಚಾರಕರು. ಈ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಬಗೆದಷ್ಟು ವಿಸ್ಮಯಗಳು ಹೊರ ಬರ್ತಾನೆ ಇದೆ. ಆಗದಷ್ಟು ಆಕೃತಿಗಳು ಪತ್ತೆಯಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಶಿಲಾಯುಗದಲ್ಲಿ ಬಳಕೆಯಾಗ್ತಾ ಇದ್ದಂತಹ ಆಯುಧದ ಮಾದರಿ ಸಿಕ್ಕಿದೆ. ಇನ್ನು ಅಂಡಾಕಾರದಲ್ಲಿ ಇದ್ದಂತಹ ಒಂದು ಭಾಗ ಮೊಣಚಾಗಿರುವ ಆಯುಧ, ಕಲ್ಲಿನ ಆಯುಧ ಪತ್ತೆಯಾಗಿದೆ. ಇದು ಪತ್ತೆಯಾಗ್ತಾ ಇದ್ದ ಹಾಗೆ ಮೇಲ್ವಿಚಾರಕರು, ಅಲ್ಲೇ ಇದ್ದಂತಹ ಮೇಲ್ವಿಚಾರಕರು ಅದನ್ನ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ, ಚೀಲದಲ್ಲಿ ಟ್ಯಾಗ್ ಮಾಡಿ ತೆಗೆದಿಟ್ಟಿದ್ದಾರೆ. ಕವರ್ನಲ್ಲಿ, ಪ್ಲಾಸ್ಟಿಕ್ ಕವರ್ನಲ್ಲಿ ಅದನ್ನ ಟ್ಯಾಗ್ ಮಾಡಿ ಚೀಲದಲ್ಲಿ ತೆಗೆದಿಟ್ಟಿದ್ದಾರೆ. ಇವತ್ತು 4ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.